ತಿಮ್ಮರಾವನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಜಯರಾಮ್ ರೆಡ್ಡಿ ಅವರು 1 ವರ್ಷಕ್ಕೆ ಸೀಮಿತವಾಗಿದೆ. ಪ್ರತಿ ವರ್ಷವೂ ಸಹ ಜಾತ್ಯತೀತವಾಗಿ ಒಂದು ಧರ್ಮಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಪ್ರತಿ ವರ್ಷವೂ ಸಹ ಹಬ್ಬಗಳು ಬಂದಾದಂಥ ಸಂದರ್ಭದಲ್ಲಿ ಕೇವಲ ನಮ್ಮ ಮನೇಲಿ ಆಚರಣೆ ಮಾಡ್ಕೊಳ್ಳೋದಲ್ಲ, ಇಡೀ ಗ್ರಾಮವೇ ಹಬ್ಬದ ಆಚರಣೆ ಮಾಡಬೇಕು ಅಂದ್ಕೊಂಡು ಊಟದ ಕಿಟ್ಟನ್ನು ಪ್ರತಿ ವರ್ಷ ವಿತರಣೆ ಮಾಡ್ತಾ ಬರ್ತಾ ಇದ್ದೀರಾ. ಏನು ಸರ್ ಇದಕ್ಕೆ ಪ್ರೇರಣೆ ಯಾರು? ಎಷ್ಟು ವರ್ಷಗಳಿಂದ ತಾವು ಶುರು ಮಾಡಿದ್ದೀರಾ ಸರ್ ಈ ಥರ ಒಂದು ಸೇವೆ? ಸರ್, ನಾನು ಸುಮಾರು 15 ವರ್ಷದಿಂದ ನಾನು ಈ ಸೇವೆ ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಶ್ರೀಮಂತರು ಇರ್ತಾರೆ, ಸ್ವಲ್ಪ ಬಡವರು ಇರ್ತಾರೆ. ಶ್ರೀಮಂತರ ಜೊತೆಗೆ ಬಡವರು ನಮ್ಮ ಜೊತೆಗೆ ಬರಬೇಕು, ಅವರು ನೆಮ್ಮದಿಯಾಗಿರಬೇಕು, ನೆಮ್ಮದಿಯಾಗಿ ಹಬ್ಬ ಮಾಡಬೇಕು, ಅವ್ರನ್ನ ನಮ್ಮ ಜೊತೆಗೆ ಎಳ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ, ಆದರೆ ಕೊಡೋ ಮನಸ್ಸಿರಲ್ಲ. ನೀವು ಆ ಥರ ವಿಭಿನ್ನವಾಗಿ ಕಾಣ್ತೀರಾ. ಯಾಕಂದರೆ ಅದರಲ್ಲೂ ಕೂಡ ಹಿಂದೂಗಳ ಹಬ್ಬ ಬಂದಾಗ ಹಿಂದೂಗಳಿಗೂ ಕೊಡ್ತೀರಾ, ಮುಸ್ಲಿಮ್ಸ್ ಹಬ್ಬ ಬಂದಾಗ ಮುಸ್ಲಿಮ್ಸ್ವರೆಗೂ ಕೊಡ್ತೀರಾ. ಏನು ಇಂಥ ಒಂದು ಕಾಳಜಿ ಹಿಂದೆ ಏನು ಸರ್? ತಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ, ಅದು ಏನಾದರೂ ಒಂದು ಅನುಭವ ಆಯಿತು? ಅದು ಏನು ಅಂದರೆ, ನನ್ನ ಗುರಿ ಅದು. ನಾನು ಕಷ್ಟಪಟ್ಟು ಬಂದಿರೋನು. ನಾನು ಫಸ್ಟ್ ಇಯರು ಓದಿದ್ದೀನಿ ಅಷ್ಟೇ. SLC ಪಾಸ್ ಆದ ಫಸ್ಟ್ ಇಯರ್ ಓದಿದೆ. ಫಸ್ಟ್ ಇಯರ್ಗೆ ಹೋಗ್ಬಿಟ್ಟು ನಿಂತುಬಿಟ್ಟ. ನಮ್ಮ 93ನಲ್ಲಿ ನಮ್ಮಪ್ಪ ತೀರು ಬಿಟ್ಟರು. ಆವಾಗ ವ್ಯವಸಾಯ ಮಾಡ್ದೆ, 10 ವರ್ಷ ವ್ಯವಸಾಯ ಮಾಡ್ದೆ. ವ್ಯವಸಾಯ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. 9 ಎಕರೆ ಕಬ್ಬು ಹಾಕ್ಬಿಟ್ಟು ಬೆಲ್ಲ ಎಲ್ಲ ಮಾಡಿ ಅಷ್ಟು ಕಷ್ಟಪಟ್ಟು ನೋಡಿದ್ದೀನಿ. ರೈತರ ಬಗ್ಗೆ ಏನು, ಬಡವ್ರ ಬಗ್ಗೆ ಏನು, ರೈತರ ಬಗ್ಗೆ ಏನು ಅಂತ ನನಗೆ ಅದರ ಬಗ್ಗೆ ಗೊತ್ತು, ಅದರ ಸಾರಾಂಶ ಗೊತ್ತು. ಅದು ನಾನು ಪಡೆದಿದ್ದೀನಿ, ಆ ಕಷ್ಟ ಅದೆಲ್ಲ ನಾನು ಪಡೆದಿದ್ದೀನಿ. ಅದಕ್ಕೋಸ್ಕರ ನಾನು ನಮ್ಮ ಟೀಚರು ಆ ಕಷ್ಟ ನನಗೆ ಗೊತ್ತು. ಅದು ಬೇರೆಯವ್ರಿಗೆ ನಾನು ಹಂಚ್ಕೋಬೇಕು. ಆ ಕಷ್ಟ ಬೇರೆಯವ್ರಿಗೆ ಎಲ್ಲ ಬರಬಾರ್ದು, ಕಷ್ಟ ಪಡಬಾರ್ದು, ಸ್ವಲ್ಪ ನೆಮ್ಮದಿಯಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಏನೋ ದೇವ್ರು ಕೊಡ್ತಿದ್ದಾರೆ. ಸ್ವಲ್ಪ ನಾನು ನಮ್ಮ ಇಂಥ ಜನಕ್ಕೆ, ನಮ್ಮ ಊರಿನ ಜನರಿಗೆ, ಪಕ್ಕೂರಿನ ಜನರಿಗೆ, ಪಂಚಾಯಿತಿ ಜನರಿಗೆ, ಸ್ವಲ್ಪ ನನ್ನ ಹತ್ರ ಯಾರು ಬಂದು ಕೇಳ್ತಾರೋ ನನ್ನ ಕೈಯಲ್ಲಾದಷ್ಟು ನಾನು ಹೆಲ್ಪ್ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ ಸಿದ್ಧವಾಗಿ ರೆಡಿಯಾಗಿದ್ದೀನಿ. ಸರ್, ಎಷ್ಟೋ ಜನ ಸಮಾಜ ಸೇವಕರು ಚುನಾವಣೆ ಬಂದಾಗ ಓಡ್ ಬರ್ತಾರೆ, ಮಾಡೋ ಸಾಸಿವೆ ಕಾಳಷ್ಟು ಸಮಾಜ ಸೇವೆ, ಹೇಳ್ಕೊಳ್ಳೋದು ಕುಂಬಳಕಾಯಿ ಅಷ್ಟು. ಆದರೆ ನೀವು ಟನ್ಗಟ್ಟಲೆ ನೀವು ಜನರಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡ್ತೀರಾ. ಆದರೂ ಎಲ್ಲೋ ಒಂದು ಕಡೆ ಪ್ರಚಾರ ಆಗಲ್ಲ. ನಮ್ಮ ಪಂಚಾಯಿತಿ ಅಂದ್ಕೊಳ್ಳೆ ಯಾರೇ ಬರಲು ಕೂಡ ನೀವು ಸಹಾಯ ಮಾಡ್ತಾನೇ ಬರ್ತಿದ್ದೀರಾ. ನಿಮ್ಮ ಗುರಿ ಸರ್ ಈ ಒಂದು ವಿಚಾರದಲ್ಲಿ? ಸರ್, ಗುರಿ ಅಂದರೆ ಸ್ವಲ್ಪ ಜನ ಅಂದ್ಕೊಳ್ತಾರೆ ರಾಜಕೀಯಕ್ಕೆ ಬರ್ತದೆ, ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ನಾನು ರಾಜಕೀಯಕ್ಕೆ ಹೋಗಲ್ಲ. ನಮ್ಮ ಸುಮಾರು ನಮ್ಮ ದೊಡ್ಡವರೆಲ್ಲ ಹೇಳಿದ್ರು, ಏನಂದ್ರು, ನೀನು ಗಟ್ಟಿ ಬಾ, TB ಬಾ ಅಂತ. ನನಗೆ ಇಷ್ಟ ಇಲ್ಲ, ನಾನು ಬರಲ್ಲ. ರಾಜಕೀಯ ನನಗೆ ಬೇಕಾಗಿಲ್ಲ, ನನಗೆ ಜನರು ಬೇಕು, ಜನರ ಸೇವೆ ಮಾಡಬೇಕು. ಆ ಒಂದು ಗುರಿಯಿಂದ ನಾನು ಬಂದಿದ್ದೀನಿ. ಸರ್, ಒಂದೇ ಸಲ 1 ದಿನ 2 ದಿನ ಹೆಚ್ಚು ಕಡಿಮೆ ಇಲ್ಲಿ ರಂಜಾನ್ ಮತ್ತು ಯುಗಾದಿ ಹಬ್ಬ ಬಂದಿದೆ. ಹಿಂದೂಗಳು ಕೂಡ ಹೊಸ ವರ್ಷನ ಆಚರಣೆ ಮಾಡ್ಕೋಬೇಕು ಅಂತ, ಮತ್ತು ಮುಸಲ್ಮಾನ್ ಜನರು 30 ದಿನ ಉಪವಾಸ ಇರ್ತಾರೆ, ಅವರು ಕೂಡ ಅದ್ದೂರಿಯಾದಂಥ ಒಂದು ರಂಜಾನ್ ಹಬ್ಬ ಆಚರಣೆ ಮಾಡಬೇಕು ಅಂತ ತಾವು ಇವತ್ತು ಆಹಾರ ಕಿಟ್ ವಿತರಣೆ ಮಾಡಿದ್ದಾರೆ. ಎಷ್ಟು ಕಿಟ್ ವಿತರಣೆ ಮಾಡಿದೆ ಸರ್? ಸರಿಸುಮಾರು 100% 295 ಮನೆಗಳಿದೆ. ನಾನು 325 ಕಿಟ್ ಮಾಡಿದ್ದೀನಿ. ಒಂದು ಕಿಟ್ಟಲ್ಲಿ 30 ಐಟಮ್ ಹಾಕಿದ್ದೀನಿ. ಬೆಲ್ಲ 2 kg, ಇದು ಮೈದಾ 1 kg, ತೊಗರಿ ಬೇಳೆ 2 kg, ಉದ್ದಿ ಬೇಳೆ 1 kg, ಎಲ್ಲ ಐಟಮ್, ಬಟಾಣಿ 1 kg ಎಲ್ಲ ಹಿಂಗೆ ಹಾಕಿದ್ದೀನಿ. ದಾದಾಪು ಅದು 30 kg ಮೇಲೆ ಬರುತ್ತೆ. ನೀವು ನೋಡಿದ್ರು, ಸ್ವಲ್ಪ ಜನ ಎತ್ತಕ್ಕಾಗಲಿಲ್ಲ. ನಾನು ಕೊಡೋದು ಹಬ್ಬ ಮಾಡಿಬಿಟ್ಟು ಮತ್ತೆ 1 ದಿವಸ 1 ತಿಂಗಳು ತಿನ್ನಬೇಕು. ಸಾಮಾನ್ಯ ಮನೆಗಳಲ್ಲಿ 1 ತಿಂಗಳು 30 ದಿವಸ ನನ್ನ ಕೊಟ್ಟಿರೋದ್ರಲ್ಲಿ ಅವರು ಆಹಾರ ಸೇವನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ತೃಪ್ತಿಯಾಗಿ ತಿನ್ನಲಿ ನಮ್ಮ ಜನ ಅಂತ ನಾನು ಈ ಸೇವೆ ಕೊಟ್ಟಿದ್ದೀನಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಏನಿಲ್ಲ, ಹಬ್ಬ ಎಲ್ಲರೂ ಮಾಡಬೇಕು. ಎಲ್ಲ ಜನ, ಜಾತಿ ಭೇದ ಭಾವನೆ ಏನೂ ಇಲ್ಲ. ಆಲ್ ಆರ್ ಒನ್. ಮುಸ್ಲಿಮ್ಸ್ ಆಗ್ಬೋದು, ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ರಂಜಾನ್ ಆಗ್ಬೋದು, ಯುಗಾದಿ ಆಗ್ಬೋದು, ಎಲ್ಲ ಹಬ್ಬ ಆಚರಣೆ ಮಾಡಿ ನೆಮ್ಮದಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಎಲ್ಲರನ್ನೂ ಕೋರ್ಕೊಳ್ತೇನೆ, ಭಗವಂತನ ಕೋರುತ್ತೇನೆ.